ವೆಲ್ಕಮ್ ಬ್ಯಾಕ್. ಇದು ಬೆಂಗಳೂರಿನಿಂದ ಕೂಗಳತೆ ದೂರದಲ್ಲಿರುವಂತಹ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಡ್ರಗ್ಸ್ ಮಾಫಿಯಾ ಕಾಟದ ಅನುಮಾನ ಶುರುವಾಗಿದೆ. ಇನ್ನು ಹೊಸ ವರ್ಷಾಚರಣೆಗೆ ಕೆಲವು ದಿನಗಳು ಬಾಕಿ ಇರೋದು. ಹೀಗಾಗಿ ಈ ಜಿಲ್ಲೆಯಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಹಾಗಾದ್ರೆ ಯಾವ ಜಿಲ್ಲೆ, ಏನ್ ಸ್ಟೋರಿ ಅಂತೀರಾ? ಈ ಸ್ಟೋರಿಯನ್ನ ನೋಡ್ಕೊಂಡ್ ಬನ್ನಿ. ನಶಾಮುಕ್ತ ಜಿಲ್ಲೆ ಮಾಡಲು ಕಾಕಿ ಪಣ. ತುಮಕೂರು ಬೆಂಗಳೂರಿನಿಂದ ಕೂಗಳತೆ ದೂರದಲ್ಲಿರುವಂತಹ ಜಿಲ್ಲೆ. ತುಮಕೂರಿಗೆ ಈಗ ಡ್ರಗ್ ಮಾಫಿಯಾ ಕಾಟ ಶುರುವಾಗಿದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಈ ಡ್ರಗ್ ಮಾಫಿಯಾ ಪೊಲೀಸರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಹೊಸ ವರ್ಷಾಚರಣೆ ಸಮೀಪಿಸ್ತಾ ಇದ್ದಂತೆ ತುಮಕೂರಿನಲ್ಲಿ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ಎನ್ಕಾರ್ಡ್ ಕಮಿಟಿ ಜಾಗೃತಿ. ಇನ್ನು ಇಡೀ ಜಿಲ್ಲೆಯಾದ್ಯಂತ ಡ್ರಗ್ಸ್ ಪೆಡ್ಲರ್ಗಳ ಮೇಲೆ ಕಾಕಿ ಹದ್ದಿನ ಕಣ್ಣಿಟ್ಟಿದೆ. ಜಿಲ್ಲೆಯನ್ನ ನಶಾಮುಕ್ತ ಮಾಡಲು ಎನ್ಕಾರ್ಡ್ ಕಮಿಟಿ ರಚನೆ ಮಾಡಿ ಗ್ರಾಮ ಪಂಚಾಯಿತಿ ಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೆ ಡ್ರಗ್ ವಿರುದ್ಧ ಸಮರ ಸಾರಿದ್ದಾರೆ. ಎನ್ಕಾರ್ಡ್ ಕಮಿಟಿ ಮೂಲಕ ಇಡೀ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸುವ ಮೂಲಕ ನಶಾಮುಕ್ತ ಮಾಡಲು ಮುಂದಾಗಿದ್ದಾರೆ. ಹಳೆ ಕೇಸಸ್ ಅಲ್ಲಿರುವ ಅಕ್ಯೂಸ್ಡ್ಗಳಾಗ್ಲಿ, ವಿಕ್ಟಿಮ್ಸ್ ಆಗಲಿ ಎಲ್ಲರನ್ನೂ ನಾವು ಒಂದು ಸಾರಿ ರಿವ್ಯೂ ಮಾಡಿಕೊಂಡು ಈಗ ಅವರು ಏನು ಕೆಲಸ ಮಾಡ್ತಾರೆ ಅನ್ನೋದು ಚೆಕ್ ಮಾಡಲಾಗುತ್ತೆ. ಅದರ ಜೊತೆಗೆ ಇಡೀ ತುಮಕೂರು ಡಿಸ್ಟ್ರಿಕ್ಟ್ ಅನ್ನು ನಾವು ಡ್ರೈವ್ ರನ್ ಮಾಡಲಾಗುತ್ತೆ. ಸೊ ಎಲ್ಲೇ ಆಗಲಿ ಯಾರಾದ್ರೂ ಕನ್ಸಂಪ್ಷನ್ ಮಾಡಲಿ ಮತ್ತು ಮಾರಾಟ ಮಾಡಲಿ ಅವರ ಮೇಲೆ ಗಂಭೀರವಾದಂತಹ ಕ್ರಮ ತಗೊಂಡು ಡಿಸೆಂಬರ್ ಅಲ್ಲಿ ಮಾಡಕ್ಕೆ ಮುಖ್ಯ ಕಾರಣ ಏನಂದ್ರೆ ಈ ನ್ಯೂ ಇಯರ್ ಇದರಲ್ಲಿ ತುಂಬಾ ಜನ ಯೂಸ್ ಮಾಡಕ್ಕೆ ಅವಕಾಶ ಇರುತ್ತೆ. ಅಂಥದನ್ನು ನಾವು ತಡೆಗಟ್ಟಲು ಮತ್ತು ಹೊಸ ವರ್ಷಕ್ಕೆ ಹೋಗೋಕೆ ಮುಂಚೆ ನಾವು ಈ ತರ ಡ್ರಗ್ ಕಂಟ್ರೋಲ್ ಅನ್ನು ಮಾಡಿ ನಾವು ಹೊಸ ವರ್ಷ ಹೋಗಬೇಕು ಅನ್ನೋ ಉದ್ದೇಶದಿಂದ ನಾವು ಈ ತರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ಈ ಎನ್ಕಾರ್ಡ್ ಕಮಿಟಿಗೆ ತುಮಕೂರು ಜಿಲ್ಲಾಧಿಕಾರಿ ಅಧ್ಯಕ್ಷತೆ ಇದ್ದು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಜಿಲ್ಲಾ ಮಟ್ಟದವರೆಗೆ ಕಮಿಟಿಯಲ್ಲಿ ಸದಸ್ಯರಿದ್ದು ಪೊಲೀಸ್ ಇಲಾಖೆ, ಶಿಕ್ಷಣ ಇಲಾಖೆ, ಅರಣ್ಯ ಇಲಾಖೆ, ಆರ್ಟಿಒ, ಡ್ರಗ್ ಕಂಟ್ರೋಲರ್ ಒಳಗೊಂಡ ಕಮಿಟಿ ಇರಲಿದೆ. ಇನ್ನು ಈ ಕಮಿಟಿಯ ಸದಸ್ಯರು ಡ್ರಗ್ ತಡೆಗಟ್ಟಲು ಅರಿವು ಮೂಡಿಸುವಂತಹ ಕಾರ್ಯಕ್ರಮವನ್ನು ಮಾಡಲಿದ್ದಾರೆ. ನಮಗೆ ಜಿಲ್ಲಾ ಹಂತದಲ್ಲಿ ಎನ್ಕಾರ್ಡ್ ಅಂತ ಒಂದು ಕಮಿಟಿ ಇರುತ್ತೆ. ಆ ಕಮಿಟಿಯಲ್ಲಿ ಡಿಸಿ ಅವರ ಅಧ್ಯಕ್ಷತೆ ಇರುತ್ತಾರೆ. ನಾನು ಕನ್ವೀನರ್ ಮೆಂಬರ್ ಇರ್ತೀನಿ. ಜೊತೆಗೆ ಎಲ್ಲ ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್, ಪಂಚಾಯತಿ ಡಿಪಾರ್ಟ್ಮೆಂಟ್, ಹೆಲ್ತ್ ಡಿಪಾರ್ಟ್ಮೆಂಟ್, ಎಜುಕೇಷನ್ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಆರ್ಟಿಒ, ಈ ಮೆಡಿಕಲ್ ಶಾಪ್ಸ್ ನೋಡೋರು, ಡ್ರಗ್ ಇವರೆಲ್ಲ ಇರ್ತಾರೆ. ಸೊ ಆ ಕಮಿಟಿಯಲ್ಲಿ ನಾವು ಒಂದು ಈ ಡಿಸೆಂಬರ್ ಮಂತ್ ಅನ್ನು ನಾವು ನಶಾಮುಕ್ತ ಅಂತ ಘೋಷಣೆ ಮಾಡಲಾಗಿದೆ. ಒಟ್ನಲ್ಲಿ ತುಮಕೂರು ಜಿಲ್ಲೆಯನ್ನ ನಶಾಮುಕ್ತ ಜಿಲ್ಲೆಯನ್ನಾಗಿ ಮಾಡಲು ಜಿಲ್ಲಾಡಳಿತ ಪಣವನ್ನು ತೊಟ್ಟು ಡ್ರಗ್ಸ್ ಪೆಡ್ಲರ್ಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಜಗದೀಶ್ ಮಾಚಘಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ವೆಲ್ಕಮ್ ಬ್ಯಾಕ್. ಇದು ಬೆಂಗಳೂರಿನಿಂದ ಕೂಗಳತೆ ದೂರದಲ್ಲಿರುವಂತಹ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಡ್ರಗ್ಸ್ ಮಾಫಿಯಾ ಕಾಟದ ಅನುಮಾನ ಶುರುವಾಗಿದೆ. ಇನ್ನು ಹೊಸ ವರ್ಷಾಚರಣೆಗೆ ಕೆಲವು ದಿನಗಳು ಬಾಕಿ ಇರೋದು. ಹೀಗಾಗಿ ಈ ಜಿಲ್ಲೆಯಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಹಾಗಾದ್ರೆ ಯಾವ ಜಿಲ್ಲೆ, ಏನ್ ಸ್ಟೋರಿ ಅಂತೀರಾ? ಈ ಸ್ಟೋರಿಯನ್ನ ನೋಡ್ಕೊಂಡ್ ಬನ್ನಿ. ನಶಾಮುಕ್ತ ಜಿಲ್ಲೆ ಮಾಡಲು ಕಾಕಿ ಪಣ. ತುಮಕೂರು ಬೆಂಗಳೂರಿನಿಂದ ಕೂಗಳತೆ ದೂರದಲ್ಲಿರುವಂತಹ ಜಿಲ್ಲೆ. ತುಮಕೂರಿಗೆ ಈಗ ಡ್ರಗ್ ಮಾಫಿಯಾ ಕಾಟ ಶುರುವಾಗಿದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಈ ಡ್ರಗ್ ಮಾಫಿಯಾ ಪೊಲೀಸರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಹೊಸ ವರ್ಷಾಚರಣೆ ಸಮೀಪಿಸ್ತಾ ಇದ್ದಂತೆ ತುಮಕೂರಿನಲ್ಲಿ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ಎನ್ಕಾರ್ಡ್ ಕಮಿಟಿ ಜಾಗೃತಿ. ಇನ್ನು ಇಡೀ ಜಿಲ್ಲೆಯಾದ್ಯಂತ ಡ್ರಗ್ಸ್ ಪೆಡ್ಲರ್ಗಳ ಮೇಲೆ ಕಾಕಿ ಹದ್ದಿನ ಕಣ್ಣಿಟ್ಟಿದೆ. ಜಿಲ್ಲೆಯನ್ನ ನಶಾಮುಕ್ತ ಮಾಡಲು ಎನ್ಕಾರ್ಡ್ ಕಮಿಟಿ ರಚನೆ ಮಾಡಿ ಗ್ರಾಮ ಪಂಚಾಯಿತಿ ಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೆ ಡ್ರಗ್ ವಿರುದ್ಧ ಸಮರ ಸಾರಿದ್ದಾರೆ. ಎನ್ಕಾರ್ಡ್ ಕಮಿಟಿ ಮೂಲಕ ಇಡೀ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸುವ ಮೂಲಕ ನಶಾಮುಕ್ತ ಮಾಡಲು ಮುಂದಾಗಿದ್ದಾರೆ. ಹಳೆ ಕೇಸಸ್ ಅಲ್ಲಿರುವ ಅಕ್ಯೂಸ್ಡ್ಗಳಾಗ್ಲಿ, ವಿಕ್ಟಿಮ್ಸ್ ಆಗಲಿ ಎಲ್ಲರನ್ನೂ ನಾವು ಒಂದು ಸಾರಿ ರಿವ್ಯೂ ಮಾಡಿಕೊಂಡು ಈಗ ಅವರು ಏನು ಕೆಲಸ ಮಾಡ್ತಾರೆ ಅನ್ನೋದು ಚೆಕ್ ಮಾಡಲಾಗುತ್ತೆ. ಅದರ ಜೊತೆಗೆ ಇಡೀ ತುಮಕೂರು ಡಿಸ್ಟ್ರಿಕ್ಟ್ ಅನ್ನು ನಾವು ಡ್ರೈವ್ ರನ್ ಮಾಡಲಾಗುತ್ತೆ. ಸೊ ಎಲ್ಲೇ ಆಗಲಿ ಯಾರಾದ್ರೂ ಕನ್ಸಂಪ್ಷನ್ ಮಾಡಲಿ ಮತ್ತು ಮಾರಾಟ ಮಾಡಲಿ ಅವರ ಮೇಲೆ ಗಂಭೀರವಾದಂತಹ ಕ್ರಮ ತಗೊಂಡು ಡಿಸೆಂಬರ್ ಅಲ್ಲಿ ಮಾಡಕ್ಕೆ ಮುಖ್ಯ ಕಾರಣ ಏನಂದ್ರೆ ಈ ನ್ಯೂ ಇಯರ್ ಇದರಲ್ಲಿ ತುಂಬಾ ಜನ ಯೂಸ್ ಮಾಡಕ್ಕೆ ಅವಕಾಶ ಇರುತ್ತೆ. ಅಂಥದನ್ನು ನಾವು ತಡೆಗಟ್ಟಲು ಮತ್ತು ಹೊಸ ವರ್ಷಕ್ಕೆ ಹೋಗೋಕೆ ಮುಂಚೆ ನಾವು ಈ ತರ ಡ್ರಗ್ ಕಂಟ್ರೋಲ್ ಅನ್ನು ಮಾಡಿ ನಾವು ಹೊಸ ವರ್ಷ ಹೋಗಬೇಕು ಅನ್ನೋ ಉದ್ದೇಶದಿಂದ ನಾವು ಈ ತರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ.
ಇನ್ನು ಈ ಎನ್ಕಾರ್ಡ್ ಕಮಿಟಿಗೆ ತುಮಕೂರು ಜಿಲ್ಲಾಧಿಕಾರಿ ಅಧ್ಯಕ್ಷತೆ ಇದ್ದು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಜಿಲ್ಲಾ ಮಟ್ಟದವರೆಗೆ ಕಮಿಟಿಯಲ್ಲಿ ಸದಸ್ಯರಿದ್ದು ಪೊಲೀಸ್ ಇಲಾಖೆ, ಶಿಕ್ಷಣ ಇಲಾಖೆ, ಅರಣ್ಯ ಇಲಾಖೆ, ಆರ್ಟಿಒ, ಡ್ರಗ್ ಕಂಟ್ರೋಲರ್ ಒಳಗೊಂಡ ಕಮಿಟಿ ಇರಲಿದೆ. ಇನ್ನು ಈ ಕಮಿಟಿಯ ಸದಸ್ಯರು ಡ್ರಗ್ ತಡೆಗಟ್ಟಲು ಅರಿವು ಮೂಡಿಸುವಂತಹ ಕಾರ್ಯಕ್ರಮವನ್ನು ಮಾಡಲಿದ್ದಾರೆ. ನಮಗೆ ಜಿಲ್ಲಾ ಹಂತದಲ್ಲಿ ಎನ್ಕಾರ್ಡ್ ಅಂತ ಒಂದು ಕಮಿಟಿ ಇರುತ್ತೆ. ಆ ಕಮಿಟಿಯಲ್ಲಿ ಡಿಸಿ ಅವರ ಅಧ್ಯಕ್ಷತೆ ಇರುತ್ತಾರೆ. ನಾನು ಕನ್ವೀನರ್ ಮೆಂಬರ್ ಇರ್ತೀನಿ. ಜೊತೆಗೆ ಎಲ್ಲ ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್, ಪಂಚಾಯತಿ ಡಿಪಾರ್ಟ್ಮೆಂಟ್, ಹೆಲ್ತ್ ಡಿಪಾರ್ಟ್ಮೆಂಟ್, ಎಜುಕೇಷನ್ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಆರ್ಟಿಒ, ಈ ಮೆಡಿಕಲ್ ಶಾಪ್ಸ್ ನೋಡೋರು, ಡ್ರಗ್ ಇವರೆಲ್ಲ ಇರ್ತಾರೆ. ಸೊ ಆ ಕಮಿಟಿಯಲ್ಲಿ ನಾವು ಒಂದು ಈ ಡಿಸೆಂಬರ್ ಮಂತ್ ಅನ್ನು ನಾವು ನಶಾಮುಕ್ತ ಅಂತ ಘೋಷಣೆ ಮಾಡಲಾಗಿದೆ. ಒಟ್ನಲ್ಲಿ ತುಮಕೂರು ಜಿಲ್ಲೆಯನ್ನ ನಶಾಮುಕ್ತ ಜಿಲ್ಲೆಯನ್ನಾಗಿ ಮಾಡಲು ಜಿಲ್ಲಾಡಳಿತ ಪಣವನ್ನು ತೊಟ್ಟು ಡ್ರಗ್ಸ್ ಪೆಡ್ಲರ್ಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಜಗದೀಶ್ ಮಾಚಘಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ವೆಲ್ಕಮ್ ಬ್ಯಾಕ್. ಇದು ಬೆಂಗಳೂರಿನಿಂದ ಕೂಗಳತೆ ದೂರದಲ್ಲಿರುವಂತಹ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಡ್ರಗ್ಸ್ ಮಾಫಿಯಾ ಕಾಟದ ಅನುಮಾನ ಶುರುವಾಗಿದೆ. ಇನ್ನು ಹೊಸ ವರ್ಷಾಚರಣೆಗೆ ಕೆಲವು ದಿನಗಳು ಬಾಕಿ ಇರೋದು. ಹೀಗಾಗಿ ಈ ಜಿಲ್ಲೆಯಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಹಾಗಾದ್ರೆ ಯಾವ ಜಿಲ್ಲೆ, ಏನ್ ಸ್ಟೋರಿ ಅಂತೀರಾ? ಈ ಸ್ಟೋರಿಯನ್ನ ನೋಡ್ಕೊಂಡ್ಬನ್ನಿ. ನಶಾಮುಕ್ತ ಜಿಲ್ಲೆ ಮಾಡಲು ಕಾಕಿ ಪಣ. ತುಮಕೂರು ಬೆಂಗಳೂರಿನಿಂದ ಕೂಗಳತೆ ದೂರದಲ್ಲಿರುವಂತಹ ಜಿಲ್ಲೆ. ತುಮಕೂರಿಗೆ ಈಗ ಡ್ರಗ್ ಮಾಫಿಯಾ ಕಾಟ ಶುರುವಾಗಿದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಈ ಡ್ರಗ್ ಮಾಫಿಯಾ ಪೊಲೀಸರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಹೊಸ ವರ್ಷಾಚರಣೆ ಸಮೀಪಿಸ್ತಾ ಇದ್ದಂತೆ ತುಮಕೂರಿನಲ್ಲಿ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ಎನ್ಕಾರ್ಡ್ ಕಮಿಟಿ ಜಾಗೃತಿ. ಇನ್ನು ಇಡೀ ಜಿಲ್ಲೆಯಾದ್ಯಂತ ಡ್ರಗ್ಸ್ ಪೆಡ್ಲರ್ಗಳ ಮೇಲೆ ಕಾಕಿ ಹದ್ದಿನ ಕಣ್ಣಿಟ್ಟಿದೆ. ಜಿಲ್ಲೆಯನ್ನ ನಶಾಮುಕ್ತ ಮಾಡಲು ಎನ್ಕಾರ್ಡ್ ಕಮಿಟಿ ರಚನೆ ಮಾಡಿ ಗ್ರಾಮ ಪಂಚಾಯಿತಿ ಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೆ ಡ್ರಗ್ ವಿರುದ್ಧ ಸಮರ ಸಾರಿದ್ದಾರೆ. ಎನ್ಕಾರ್ಡ್ ಕಮಿಟಿ ಮೂಲಕ ಇಡೀ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸುವ ಮೂಲಕ ನಶಾಮುಕ್ತ ಮಾಡಲು ಮುಂದಾಗಿದ್ದಾರೆ. ಹಳೆ ಕೇಸಸ್ ಅಲ್ಲಿರುವ ಅಕ್ಯೂಸ್ಡ್ಗಳಾಗ್ಲಿ, ವಿಕ್ಟಿಮ್ಸ್ ಆಗಲಿ ಎಲ್ಲರನ್ನೂ ನಾವು ಒಂದು ಸಾರಿ ರಿವ್ಯೂ ಮಾಡಿಕೊಂಡು ಈಗ ಅವರು ಏನು ಕೆಲಸ ಮಾಡ್ತಾರೆ ಅನ್ನೋದು ಚೆಕ್ ಮಾಡಲಾಗುತ್ತೆ. ಅದರ ಜೊತೆಗೆ ಇಡೀ ತುಮಕೂರು ಡಿಸ್ಟ್ರಿಕ್ಟ್ ಅನ್ನು ನಾವು ಡ್ರೈವ್ ರನ್ ಮಾಡಲಾಗುತ್ತೆ. ಸೊ ಎಲ್ಲೇ ಆಗಲಿ ಯಾರಾದ್ರೂ ಕನ್ಸಂಪ್ಷನ್ ಮಾಡಲಿ ಮತ್ತು ಮಾರಾಟ ಮಾಡಲಿ ಅವ್ರ ಮೇಲೆ ಗಂಭೀರವಾದಂತಹ ಕ್ರಮ ತಗೊಂಡು ಡಿಸೆಂಬರ್ ಅಲ್ಲಿ ಮಾಡಕ್ಕೆ ಮುಖ್ಯ ಕಾರಣ ಏನಂದ್ರೆ ಈ ನ್ಯೂ ಇಯರ್ ಇದರಲ್ಲಿ ತುಂಬಾ ಜನ ಯೂಸ್ ಮಾಡಕ್ಕೆ ಅವಕಾಶ ಇರುತ್ತೆ. ಅಂಥದನ್ನು ನಾವು ತಡೆಗಟ್ಟಲು ಮತ್ತು ಹೊಸ ವರ್ಷಕ್ಕೆ ಹೋಗೋಕೆ ಮುಂಚೆ ನಾವು ಈ ತರ ಡ್ರಗ್ ಕಂಟ್ರೋಲ್ ಅನ್ನು ಮಾಡಿ ನಾವು ಹೊಸ ವರ್ಷ ಹೋಗಬೇಕು ಅನ್ನೋ ಉದ್ದೇಶದಿಂದ ನಾವು ಈ ತರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ಈ ಎನ್ಕಾರ್ಡ್ ಕಮಿಟಿಗೆ ತುಮಕೂರು ಜಿಲ್ಲಾಧಿಕಾರಿ ಅಧ್ಯಕ್ಷತೆ ಇದ್ದು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಜಿಲ್ಲಾ ಮಟ್ಟದವರೆಗೆ ಕಮಿಟಿಯಲ್ಲಿ ಸದಸ್ಯರಿದ್ದು ಪೊಲೀಸ್ ಇಲಾಖೆ, ಶಿಕ್ಷಣ ಇಲಾಖೆ, ಅರಣ್ಯ ಇಲಾಖೆ, ಆರ್ಟಿಒ, ಡ್ರಗ್ ಕಂಟ್ರೋಲರ್ ಒಳಗೊಂಡ ಕಮಿಟಿ ಇರಲಿದೆ. ಇನ್ನು ಈ ಕಮಿಟಿಯ ಸದಸ್ಯರು ಡ್ರಗ್ ತಡೆಗಟ್ಟಲು ಅರಿವು ಮೂಡಿಸುವಂತಹ ಕಾರ್ಯಕ್ರಮವನ್ನು ಮಾಡಲಿದ್ದಾರೆ. ನಮಗೆ ಜಿಲ್ಲಾ ಹಂತದಲ್ಲಿ ಎನ್ಕಾರ್ಡ್ ಅಂತ ಒಂದು ಕಮಿಟಿ ಇರುತ್ತೆ. ಆ ಕಮಿಟಿಯಲ್ಲಿ ಡಿಸಿ ಅವರ ಅಧ್ಯಕ್ಷತೆ ಇರುತ್ತಾರೆ. ನಾನು ಕನ್ವೀನರ್ ಮೆಂಬರ್ ಇರ್ತೀನಿ. ಜೊತೆಗೆ ಎಲ್ಲ